ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ಆಳ್ವಾರ್ಗಳ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ 2 ವಿಡಿಯೋಗಳಲ್ಲಿ ನಾವು ಆಳ್ವಾರ್ಗಳಲ್ಲಿ 4ನೇ ಆಳ್ವಾರಾದಂತಹ ಶ್ರೀ ತಿರುಮಲಸೈ ಆಳ್ವಾರ್ ಅವರ ಜೀವನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಂಡ್ವಿ. ಈ ವಿಡಿಯೋದಲ್ಲಿ ಸಹ ನಾವು ತಿರುಮಲಸೈ ಆಳ್ವಾರ್ ಅವರ ಜೀವನದ ಬಗ್ಗೆ ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ತಿರುಮಲಸೈ ಆಳ್ವಾರ್ ಅವರ ಭಕ್ತಿ, ಜ್ಞಾನ, ಅವರ ಶಕ್ತಿ ಇದನ್ನೆಲ್ಲ ಪರೀಕ್ಷೆ ಮಾಡುವಂತಹ ಕೆಲವು ಘಟನೆಗಳು ನಡೆದಿವೆ. ತಿರುಮಲಸೈ ಆಳ್ವಾರ್ ಅವರಿಗೆ ತಿರುಮಲಸೈ ಎನ್ನುವ ಸ್ಥಳದಲ್ಲಿ ಜನಿಸಿದ್ದರಿಂದ ಆ ಹೆಸರು ಬಂತು. ಅವರಿಗೆ ಭಕ್ತಿಸಾರ ಎನ್ನುವ ಇನ್ನೊಂದು ಹೆಸರು ಕೂಡ ಇದೆ. ಈ ಭಕ್ತಿಸಾರ ಎನ್ನುವ ಹೆಸರು ತಿರುಮಲಸೈ ಆಳ್ವಾರ್ ಅವರಿಗೆ ಹೇಗೆ ಬಂತು ಅನ್ನೋದರ ಹಿಂದೆ ಒಂದು ಸ್ವಾರಸ್ಯಕರವಾದಂತಹ ಘಟನೆ ಇದೆ. ಆ ಘಟನೆ ಏನು ಅಂದರೆ, ಒಮ್ಮೆ ಪರಮೇಶ್ವರ ಹಾಗೂ ಪಾರ್ವತಿ ಈ ತಿರುಮಲಸೈ ಆಳ್ವಾರ್ ಅವರ ಒಂದು ಭಕ್ತಿಯನ್ನು ಪರೀಕ್ಷೆ ಮಾಡಬೇಕು ಅಂತ ತಿರುಮಲಸೈ ಆಳ್ವಾರ್ ಅವರ ಹತ್ರ ಬರ್ತಾರೆ. ಆಗ ತಿರುಮಲಸೈ ಆಳ್ವಾರ್ ಅವರು ತಮ್ಮ ಒಂದು ಹಳೆಯ ಪಂಚೆ, ಅದು ಹರಿದೋಗಿರುತ್ತೆ, ಅದನ್ನು ಅವರು ಸೂಜಿ ದಾರದಿಂದ ಹೊಲಿತಾ ಇರ್ತಾರೆ. ಪರಮೇಶ್ವರ ಹಾಗೂ ಪಾರ್ವತಿ ಅಲ್ಲಿಗೆ ಬಂದಾಗ ಇವರು ಅವರನ್ನು ಕಣ್ಣೆತ್ತಿ ಸಹ ನೋಡೋದಿಲ್ಲ. ಆಗ ಪರಮೇಶ್ವರ ತಿರುಮಲಸೈ ಆಳ್ವಾರ್ ಅವರ ಗಮನವನ್ನು ಸೆಳೆದು ಅವರ ಹತ್ರ ಹೇಳ್ತಾರೆ, ನಾನು ನಿನಗೆ ಏನಾದರೂ ವರವನ್ನು ಕೊಡಬೇಕು ಅಂತ ಬಂದಿದ್ದೀನಿ, ನಿನಗೆ ಏನು ಬೇಕೋ ಅದನ್ನ ಕೇಳು ಅಂತ ಪರಮೇಶ್ವರ ಹೇಳ್ತಾರೆ. ಆಗ ತಿರುಮಲಸೈ ಆಳ್ವಾರ್ ಅವರು ಹೇಳ್ತಾರೆ, ನನಗೆ ಈಗ ಯಾವುದೇ ವರ ಬೇಡ, ನನಗೆ ಏನು ಬೇಕೋ ಅದನ್ನೆಲ್ಲ ಶ್ರೀಮನ್ನಾರಾಯಣ ನನಗೆ ಕೊಡ್ತಾನೆ, ಆದ್ದರಿಂದ ನನಗೇನು ಬೇಡ ಅಂತ ಹೇಳ್ತಾರೆ. ಪರಮೇಶ್ವರ ಒತ್ತಾಯ ಮಾಡ್ತಾನೆ, ಇಲ್ಲ, ನಾನು ನಿನಗೇನಾದರೂ ವರವನ್ನು ಕೊಡಬೇಕು, ಏನಾದರೂ ಕೇಳು ಅಂತ ಹೇಳ್ತಾರೆ. ಹೌದಾ, ನೀನು ನನಗೇನಾದರೂ ವರವನ್ನು ಕೊಡಲೇಬೇಕು ಅಂತ ಅಂದ್ಕೊಂಡಿದ್ದೆ, ಈ ಒಂದು ವರವನ್ನು ಕೊಡು. ಏನು ಅಂದರೆ, ನಾನು ಈಗ ಈ ಒಂದು ಪಂಚೆಯನ್ನು ಹೊಲಿತಾ ಇದ್ದೀನಿ, ಈ ದಾರ ಏನಿದೆ ಅದು ಈ ಸೂಜಿಯ ಹಿಂದೆಯೇ ಬರೋ ಥರ ಒಂದು ವರವನ್ನು ಕೊಡು ಅಂತ ಹಾಸ್ಯವಾಗಿ ಹೇಳ್ತಾರೆ. ಅದನ್ನು ಕೇಳಿಸಿಕೊಂಡಂತಹ ಪರಮೇಶ್ವರನಿಗೆ ಕೋಪ ಬರುತ್ತೆ. ನಾನು ವರವನ್ನು ಕೊಡಬೇಕಂತ ಬಂದಿದ್ದೀನಿ, ಇವನು ಅದನ್ನು ಹಾಸ್ಯ ಮಾಡ್ತಾ ಇದ್ದಾನಲ್ಲ ಅಂತ ಪರಮೇಶ್ವರನಿಗೆ ತುಂಬ ಕೋಪ ಬಂದು ತನ್ನ 3ನೇ ಕಣ್ಣನ್ನು ತೆಗೆದು ಅವರು ಅಗ್ನಿಯನ್ನು ಬಿಡ್ತಾರೆ. ತಿರುಮಲಸೈ ಆಳ್ವಾರ್ ಅವರ ಬಲಗಾಲಿನಲ್ಲಿರುವ ಹೆಬ್ಬೆರಳಿನಲ್ಲಿ ಒಂದು ಕಣ್ಣಿರುತ್ತೆ. ಯಾವಾಗ ಪರಮೇಶ್ವರ ಕೋಪ ಬಂದು 3ನೇ ಕಣ್ಣನ್ನು ತೆಗೆದನೋ, ತಿರುಮಲಸೈ ಆಳ್ವಾರ್ ಅವರು ತಮ್ಮ ಆ ಹೆಬ್ಬೆರಳಿನಲ್ಲಿರುವ ಕಣ್ಣನ್ನು ತೆಗೆದು ಅದರಿಂದ ಅಗ್ನಿಯನ್ನು ಸೃಷ್ಟಿ ಮಾಡಿ ಬಿಡ್ತಾರೆ. ಇದನ್ನು ನೋಡಿದ